ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ವ್ಯಾಪ್ತಿಗೆ ಸೇರ್ಪಡೆಗೊಂಡ ಹಿಪ್ಪರಗಿ ಗ್ರಾಮ ಹಾಗೂ ಹೋಬಳಿ ಪ್ರದೇಶವೆಂದು ಘೋಷಣೆ. ಗ್ರಾಮಸ್ಥರಿಂದ ವಿಜಯೋತ್ಸವ. ಹಿಪ್ಪರಗಿಯು ರಬಕವಿಬನಹಟ್ಟಿ ತಾಲೂಕು ಹಾಗೂ ಬ್ರಿಟಿಷರ ಕಾಲದಿಂದ ತೇರದಾಳ್ ಹೋಬಳಿ ವ್ಯಾಪ್ತಿಯಲ್ಲಿ ಇದ್ದು ಸತತವಾಗಿ 7 ವರ್ಷಗಳ ಹೋರಾಟದ ಬಳಿಕ ಈಗ ಜಮಖಂಡಿ ತಾಲೂಕಾ ವ್ಯಾಪ್ತಿಗೆ ಸೇರ್ಪಡೆಗೊಂಡಿರುವುದರಿಂದ ಗ್ರಾಮಸ್ಥರು ವಿಜಯೋತ್ಸವವನ್ನು ಆಚರಿಸಿದರು. ಇನ್ನು ಕಳೆದ 7 ವರ್ಷಗಳಿಂದ ನಾಗು ಜತ್ತಿಯವರು ಹೋರಾಟ ಮಾಡ್ತಾ ಬಂದಿದ್ದು ಅವರ ಹೋರಾಟದ ಪ್ರತಿಫಲವಾಗಿ ಈಗ ಹೋಬಳಿ ಪ್ರದೇಶವೆಂದು ಘೋಷಣೆಯಾಗಿದ್ದು ಜಮಖಂಡಿ ತಾಲೂಕಾ ವ್ಯಾಪ್ತಿಗೆ ಸೇರ್ಪಡೆಗೊಂಡಿದೆ. ಇದರಿಂದ ಗ್ರಾಮದಲ್ಲಿ ಪಟಾಕಿಯನ್ನು ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟಗಾರ ನಾಗು ಜತ್ತಿ ಅವರು ಕಳೆದ 7 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದರ ಪ್ರತಿಫಲವಾಗಿ ಈಗ ಜಮಖಂಡಿ ತಾಲೂಕಾ ವ್ಯಾಪ್ತಿಗೆ ಹಿಪ್ಪರಗಿಯನ್ನು ಸೇರಿಸಲಾಗಿದೆ. ಈ ಹೋರಾಟಕ್ಕೆ ಮಾಜಿ ಶಾಸಕ ಆನಂದ ನ್ಯಾಮಗೌಡರು, ಸಿದ್ದು ಕಣ್ಣೂರ್, ಭೀಮ್ಶಿ ಮಗದುಂ ಸಾಥ್ ನೀಡಿದ್ದಕ್ಕೆ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಗ್ರಾಮದ ಪ್ರಮುಖರಾದ ಶಂಕರಗೌಡ ಪಾಟೀಲ್, ಬಸಪ್ಪ ಫಕೀರಪ್ಪಗೋಳ್ ಮತ್ತು ಧರೆಪ್ಪ ದರೇಗೊಂಡ ಅವರು ಮಾತನಾಡಿ, ನಾಗು ಜತ್ತಿ ಅವರು ಸತತವಾಗಿ 7 ವರ್ಷಗಳ ಕಾಲ ಹೋರಾಟ ಮಾಡಿದ ಫಲವಾಗಿ ಜಮಖಂಡಿ ತಾಲೂಕಿಗೆ ಹಿಪ್ಪರಗಿ ಗ್ರಾಮ ಸೇರ್ಪಡೆಗೊಂಡಿದೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗೊಳ್ಳಪ್ಪ ಶಿವಪೂಜಿ, ಎಸ್.ಆರ್. ಪಾಟೀಲ್, ಸಂಗಪ್ಪ ಪೂಜಾರಿ, ಶಂಕರ್ ಗಬಿಗೌಡರ್, ಅಡಿವೆಪ್ಪ ಗುರವ್, ಪರಗೊಂಡ ಹುಚ್ಚನ್ನವರ್, ಸಂಗಪ್ಪ ಮಾಲಗಾವಿ, ರಾಜು ಆಲ್ಗೂರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತು ವಿಜಯೋತ್ಸವ ಆಚರಿಸಲಿಕ್ಕೆ ಕಾರಣ ತೇರದಾಳ್ ಹೋಬಳಿಯಿಂದ ಜಮಖಂಡಿ ಹೋಬಳಿಗೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ನನ್ನ ಊರಿನ ಎಲ್ಲ ನನ್ನ ಗುರಿಹಿರಿಯರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳು ಹಾಗೂ ನನ್ನ ಹಿತೈಷಿಗಳು ಎಲ್ಲರ ಒಡನಾಡಿ ಎಲ್ಲರ ಜೊತೆ ಇವತ್ತು ನಾನು ವಿಜಯೋತ್ಸವ ಆಚರಿಸಿದ್ದು ಭಾಳ ಸಂತಸ ತಂದಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಬಯಸ್ತೇನೆ. ಬಂಧುಗಳು, ನಾನು ಸುಮಾರು 7 ವರ್ಷಗಳ ಕಾಲ ಹಿಪ್ಪರಗಿ ಗ್ರಾಮವನ್ನು ಜಮಖಂಡಿ ತಾಲೂಕಿನ ಸೇರಿಸಲಿಕ್ಕೆ ಹೋರಾಟ ಮಾಡಿ ಕೊನೆಗೆ 14/6/2024ರಂದು ಹಿಪ್ಪರಗಿ ಗ್ರಾಮ ಜಮಖಂಡಿ ತಾಲೂಕಿನ ಸೇರ್ಪಡೆ ಆಯಿತು. ಆ ನಂತರದಲ್ಲಿ ಹಿಪ್ಪರಗಿ ಗ್ರಾಮ ತೇರದಾಳ್ ಹೋಬಳಿಯಲ್ಲಿ ಉಳಿದ್ರಿಂದ ಎಲ್ಲೋ ಒಂದು ಕಡೆ ಸಂಕೋಚ ಆಗ್ಲಾಕೈತಿ. ನನಗೆ ಹಂಗಪ್ಪ ನಮ್ಮ ಜನ ಹೋತು ಹುಬ್ಳಿಯಲ್ಲಿ ಉಳಿತು ಅಂತೇಳಿ ಯಾರಿಗೂ ಮನುಷ್ಯನ ಕೊಡ್ಲಾಕೈತು, ಇನ್ನೂ ಒಂದು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಸುಮಾರು 6ನೇ ತಿಂಗಳು ಹಿಡ್ಕೊಂಡು ಇಲ್ಲಿವರೆಗೆ ಸತತವಾಗಿ ಮಾನ್ಯ ಸಚಿವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು, ಉಪವಿಭಾಗಾಧಿಕಾರಿಗಳಿರ್ಬೋದು, ಮಾಜಿ ಶಾಸಕ ಆನಂದ ನ್ಯಾಮಗೌಡವರಾಗಿರ್ಬೋದು, ಶಿವಣ್ಣ ಕೊಣ್ಣೂರಾಗಿರ್ಬೋದು, ನಿಮಿಷಣ್ಣ ಮುಗ್ದುಮ್ ಆಗಿರ್ಬೋದು, ಎಲ್ಲರ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಯಶಸ್ವಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಮತ್ತು ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಗ್ರಾಮದ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಶಂಕರಗೌಡ ಪಾಟೀಲ್ ಅಂತ ಈ ಹಿಪ್ಪರಗಿ ರೈತರು ಈ ನಮ್ಮ ಹಿಪ್ಪರಗಿ ಮತ್ತು ತೇರದಾಳ್ ನೇತೃತ್ವದಾಗ ಏನಿತ್ತು ಅದು ಭಾಳ ತೊಂದರೆಯಾಗಿತ್ತು. ತೊಂದರೆ ಅಂದರೆ ನಾವು ಎಲ್ಲ ಟೇಲೆಂಟ್ ಅದ ತೇರದಾಳ್ ತಾಲೂಕಾಯಿದ್ರು ನಮ್ಗೆ ಟೇಲೆಂಟ್. ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನಾವು ಒಬ್ಬರನ್ನ ಯಾರು ಸಪ್ರೇಟ್ ಹೋಗ್ಬೇಕು, ಒಂದು ದಿನ ಸಪ್ರೇಟ್ ಹೋಗ್ಬೇಕು. ಅಲ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಲಿ, ಒಂದು ಮುದುಕನ ಕರ್ಕೊಂಡು ಹೋಗಲಿ, ಯಾರಾದ್ರೂ ಸಹಿತ ಇಷ್ಟು ತ್ರಾಸ ಇರ್ತದನ್ನ ಎಲ್ಲ ನಮ್ಮ ಹಿಪ್ಪರಗಿ ಜನರಿಗೆಲ್ಲ ತ್ರಾಸ ಇರ್ತದೆ. ಭಯಂಕರ ಒಳಗಿಂದೊಳಗೆ ಎಲ್ಲರಿಗೂ ಏನಾಗ್ತಿದೆ ನಮ್ಮ ಕೈ ಅಂತೇಳಿ ಅದ್ರ ಬಗ್ಗೆ ಗುದ್ದಾಡ್ಕೊತ ಬಂದು 5-6 ವರ್ಷ 7-8 ವರ್ಷ ಗುದ್ದಾಡು ಏನೂ ಆಗಿದ್ದಿಲ್ಲ ಅದು. ಮತ್ತು ಎಲ್ಲರೂ ಇವು ನಮ್ಮ ಎಸ್.ಕೆ. ನಾಗೇಶ್ವರ ಏನೋ ಒಂದು ತಿಳಿಯಾಗ್ತು ಒಂದು ಅವ್ಗೆ ಏನೋ ಒಂದು ಯಾವುದೋ ಒಂದು ದೈವ ಶಕ್ತಿ ಅವ್ರನ್ನ ಮಾಡ್ಸಕ್ಕೆ ನಮ್ಮ ತೇರದಾಳ್ ಮತ್ತು ತೇರದಾಳಾಗಿದ್ದ ಹಿಪ್ಪರಗಿ ಜಮಖಂಡಿಗೆ ಸೇರಿಸಿರಲ್ಲ ಅವ್ರಿಗೆ ನಾವು ಹಿಪ್ಪರಗಿ ವತಿಯಿಂದ ಮತ್ತು ಎಲ್ಲರ ರೈತ ಬಾಂಧವರಿಂದ ಎಲ್ಲರ ವತಿಯಿಂದ ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಮತ್ತು ಇನ್ನು ಹುಬ್ಬಳ್ಳಿ ಒಂದು ಎಲ್ಲಿ ಹೇಗೆ ಓದ್ತಿತ್ತು ಗೊತ್ತಿಲ್ಲ ನಮ್ಮ ತಿಳಿಕಿದ ಬೆಳೆನ ಹುಬ್ಬಳ್ಳಿ ಇರ್ತದೆ ತೆರಳಕ್ಕೆ. ಅದನ್ನೂ ಒಂದು ಇವತ್ತಿಗೆ ಅದು ಜಮಖಂಡಿಗೆ ಆಗೈತೆ. ಅದು ಒಂದು ಸಂತೋಷ ಸುದ್ದಿ. ಇದೆಲ್ಲ ನಾವು ಇದೇನಾಗೈತೆ ಇದೆಲ್ಲ ಒಂದು ಸುವರ್ಣ ಅಕ್ಷರ ಬರೆದು ಅಂತಕ್ಕಂಥ ಒಂದು ಅವಕಾಶ ಇದು. ಅದಕ್ಕೆ ನಾವೆಲ್ಲರಿಗೂ ಇದೊಂದು ವಾರದ ಭಾಳ ಚಲೋ ಆಯ್ತು ನಮ್ಮ ಹಿಪ್ಪರಗಿ ರೈತರಿಗೆಲ್ಲರಿಗೂ. ಮತ್ತು ಇನ್ನು ಮುಂದೆ ಆದರೂ ಸಹಿತ ಮತ್ತೆ ಯಾವ ಕೆಲಸಗಳು ಕೆಲಸಗಳು ಹೇಳೋಣ, ಅವಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತು, ನಾವೆಲ್ಲ ಅವ್ರಿಗೆ ಹಿಂದಿರ್ತೀವಿ ಅಂಥೇಳಿ ಹೇಳ್ತಾ ನಾನು ಹೆಸರು ಬಸಪ್ಪ ಪರಗೊಂಡ ಫಕೀರಪ್ಪ ಅಂತೇಳಿ ಹಿಪ್ಪರಗಿ ರೈತರು. ನಾವು ತೇರದಾಳ ಹುಬ್ಬಳ್ಳಿ ತೇರದಾಳದಾಗಿತ್ತು ನಮ್ಮದೆಲ್ಲ ತಾಲೂಕು ಎಲ್ಲ ಮಕ್ಕಳ ಎಲ್ಲ ಸೇರಿಸಿದ್ರು. ಎಷ್ಟೋ
ಜನ ಅದಕ್ಕೆ ಆಟ ಮಾಡಿದ್ರು ನಮ್ಮ ಕಾರ್ಯಕರ್ತರೆಲ್ಲ ಕೂಡಿ ಅದನ್ನು ಜಮಖಂಡಿ ತಾಲೂಕಿನಾಗ ತಂದು ಸೇರಿಸಿದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಅದಕ್ಕೆ ಒಂದು ಇದು ಹುಬ್ಬಳ್ಳಿ ಒಂದು ಇಲ್ಲಿ ಅಲ್ಲೇ ಇತ್ತು ಎಂದಿಂದಿತ್ತು ಏನೋ ಅದನ್ನೂ ಒಂದು ಇವತ್ತು ಮಾಡ್ಯಾರ. ಇದಕ್ಕೆ ಇದೊಂದು ದೊಡ್ಡ ನಮಗೆ ವಿಜಯ ದೊಡ್ಡ ಗೆಲುವು ಅಂತ ಹೇಳಿ ನಾವು ಅವ್ರಿಗೆ ಧನ್ಯವಾದಗಳನ್ನು ಸರಿಸಿ ನಾನು ಅಂತ ಇದರಿಂದ ಭಾಳ ನೋವುಂಟಾಗಿತ್ತು. ಯಾಕೆ ನೋವುಂಟ ಇದರ ರಾಜಕೀಯ ಉದ್ದೇಶದಿಂದ ಯಾಕಂದ್ರೆ ನಮ್ಮಲ್ಲಿ ಬಡಬಗ್ಗರು ಭಾಳ ಇದ್ದಾರೆ. ನಮ್ಮ ಊರ ಜಮಖಂಡಿ ಬೇಕಂತೇಳಿ ಕೆಲವೊಂದು ಜನ ರೀ ಹೆಚ್ಚು 90% ಜಮಖಂಡಿಗೆ ಸೇರ್ಬೇಕಂತೇಳಿ ಆಸೆ ಐತೆ. ಏನೋ ಒಂದು ರಾಜಕಾರಣದಿಂದ ಒತ್ತಡದಿಂದ ಅದು ಆಗಿ ಹೋಗೈತಿ. ಅದರಿಂದ ನಮ್ಮ ನಾಗೇಶ್ ಜತ್ತಿ ಅವರು ಹೋರಾಟ ಮಾಡಿ 7 ವರ್ಷಗಳಿಂದ ಸತತವಾಗಿ ಅವರ ಹೋರಾಟಕ್ಕೆ ಅವರ ಪ್ರತಿಫಲ ಜಮಖಂಡಿ ತಾಲೂಕು ಸೇರ್ಪಡೆ ಅದು ಸಿಕ್ಕತಿ. ಈಗ ಹೋಬಳಿನೂ ಒಂದು ಸಿಕ್ಕತಿ. ಎಲ್ಲರಿಗೂ ನಮ್ಗೆ ಭಾಳ ಸಂತೋಷ ಐತಿ. ಮತ್ತು ಇದರಿಂದ ಏನು ಹೇಳ್ಬೇಕಾಯ್ತು ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಇಬ್ಬರಿಗೆ ಅವರು ಯಾವುದೇ ನಾಗೇಶ್ ಜೊತೆ ಅವ್ರಿಗೆ ದರ ಪಾಸ್ ಮಾಡಿ ಎಲ್ಲರೂ ಒಪ್ಪಿಗೆ ತಗೊಂಡು ಸಂಘ ಸಂಸ್ಥೆ ಆಗಲಿ ಯಾರಾಗಲಿ ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿದ್ವಿ. ಇನ್ನೂ ಅವ್ರಿಗೆ ಹೋರಾಟ ನಾವು ಬೆಂಬಲಾಗಿ ನಿಂತಿರ್ತೀವಿ. ಯಾರೋ ಏನೋ ಹೇಳಿ ಅವ್ರ ಬೆಂಬಲ ಜಯ ಸಿಗ್ತೈತಿ. ಇನ್ನೂ ಅವ್ರ ಕೆಲಸ ಮಾಡಿ ಒಳ್ಳೆ ಕೆಲಸಕ್ಕೆ ಅವ್ರಿಗೆ ನಾವು ಒಳ್ಳೆ ಆಸೆ ಕೊಡ್ತೀವಿ.